ನಿಮ್ಮ ಪರಿಚಯ ಹೇಳ್ಕೊಡಿ ಸರ್. ಸರ್ ರವೀಶ್ ಅಂತ ಶಿವ ಇರಿಗೇಷನಿಂದ ನಾವು ಹೊಸದಾಗಿ ಟರ್ಮರಿಕ್ ಬೆಳೀತಾ ಈಗ ಅಲ್ಲೇ ಆಲ್ಮೋಸ್ಟ್ ಸೋಯಿಂಗ್ ಮಾಡಿ 1 ತಿಂಗಳಾಗೈತೆ. ಫುಲ್ ಎಲ್ಲ ಇವರೇ ಗೈಡ್ ಮಾಡ್ತಾವ್ರೆ. ನಮಗೆ ಒಂದು 25% ಅನುಭವ ಆಯ್ತು ಅಷ್ಟೇ. ಇನ್ನೆಲ್ಲ 100% ಇವ್ರದ್ದೇ ಅನುಭವ, ಇವ್ರದ್ದೇ ಟೆಕ್ನಾಲಜಿಯಿಂದ A to Z ಇವರೇ ಅನುಭವದ ಮೇಲೆ ಬೆಳೀತಾ ಇದ್ದೀವಿ. 1 ತಿಂಗಳಾಗೈತೆ ಸರ್. ಈ ಲೆವೆಲ್ಗನೆ ಈಗ ಬಂದೆ ಸರ್. ಇಷ್ಟು ಖರ್ಚು ಮಾಡಿ ನೀವು ಇದು ಏನಕ್ಕೆ ಬೆಳೀತಾ ಇದೆ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ಅದು ಇದ್ರ ಬಗ್ಗೆ ಏನಾದರೂ ಸರ್ ಈಸಿ ಗ್ರೋ ಟೀಮಿಂದ ನೀವು ಹೇಳ್ಬೋದು, ನೀವು ಹೇಳಿ ಇಷ್ಟು ಖರ್ಚು ಮಾಡಿ ಏನು. ಈಗ ನಿಮಗೆ ನೀವು ಆಗಲೇ ಕೇಳ್ತಾ ಇದ್ರಿ ಏನಪ್ಪ, ನಾನು ಈ ನೆಲದಲ್ಲಿನೂ ಅರಿಶಿನ ಬೆಳೀತಾ ಇದ್ದಾರೆ ಜನ. ನೆಲದಲ್ಲಿನೂ ಸಾಕಷ್ಟು ಜನ, ಲಕ್ಷಾನುಗಟ್ಟಲೆ ಜನ ನೆಲದಲ್ಲಿ ಕೂಡ ಅರಿಶಿನ ಬೆಳೀತಾರೆ. ಅವ್ರಿಗೂ ಬೆಳೆ ಬರ್ತಾನೆ ಇದೆ, ಹೌದಲ್ಲ. ಮಳೆಯಲ್ಲಿಗೆ ಓಪನ್ ಟು ಸ್ಕೈ ಬೆಳೀತಾ ಇದ್ದಾರೆ. ನಾವು ಯಾಕೆ ಇಷ್ಟೊಂದು ಖರ್ಚು ಮಾಡಬೇಕು ಅಂತ ಆಗಲೇ ನೀವು ಮಾತಾಡ್ತಾ ಇದ್ರಿ. ಸೊ ಅದಕ್ಕೆ ಒಂದು ಉತ್ತರ ಹೇಳೋಣ ಅಂತ. ಏನಂತಂದರೆ ಈಗ ನೋಡಿ, ಈಗ ಇದು ನಾವು ಇದರಲ್ಲಿ ಬೆಳೆದಂಥ ಅರಿಶಿಣ ಪುಡಿ, ಇದು ಕುರ್ಕುಮ್ಯಾಕ್ಸ್ ಅಂಥೇಳಿ ಇದು ಒಂದು ಅರಿಶಿಣ ಪುಡಿ ಇದೆ. ಇದರಲ್ಲಿ ನಾವೆಲ್ಲ ಇಲ್ಲಿ ಬರೆದಿದ್ದೀವಿ ಇದ್ರ ಪ್ರಾಪರ್ಟೀಸ್ ಏನು ಅಂತ. ಈಗ ಉದಾಹರಣೆಗೆ ನಾವು ಹೊಲದಲ್ಲಿ ಬೆಳೆಯೋಂಥವ್ರು ಇದಕ್ಕೆ ಬರುವಂಥ ಮುಖ್ಯ ರೋಗ ಫಂಗಸ್, ರೂಟ್ ರಾಟ್ ಬರುತ್ತೆ. ಆ ರೂಟ್ ರಾಟಿಗೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಫಂಗಿಸೈಡೋ ಇನ್ನೊಂದೇನೋ ಅದಕ್ಕೆ ಬೇಕಾದಂಥ ಒಂದು ಕೆಮಿಕಲ್ನ ಕೊಡ್ತೀವಿ. ಆ ಕೆಮಿಕಲ್ ಏನಾಗುತ್ತೆ, ರೈಸೋಮಲ್ಲಿ ಕೂಡ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ವಿಷ ಮಿಶ್ರಿತ ಪೆಸ್ಟಿಸೈಡ್ ಮಿಶ್ರಣ ಆಗಲಿಕ್ಕೆ ಸಾಧ್ಯತೆ ಉಂಟು, ಹೌದಲ್ಲ. ಸೊ ಅದು ಬೇಡ ಅಂದರೆ ನಾವು ಏರಿಯೇಷನಿಂದ ಸಾಯಿಲ್ ಚೆನ್ನಾಗಿ ಮಾಡ್ಬೇಕು. ಹಾಗಾಗಿ ಇದು ಗ್ರೋಯಿಂಗ್ ಮೀಡಿಯಾ ಪ್ಲಸ್ ಈ ಗ್ರೋ ಟ್ರೇಸ್ ಏನು ಮಾಡಿದ್ದೀವಿ, ಇದು ಫುಲ್ ಏರಿಯೇಷನ್ ಬರುತ್ತೆ, ಗಾಳಿ ಆಡುತ್ತೆ. ಹಾಗಾಗಿ ರೂಟ್ ರಿಲೇಟೆಡ್ ಡಿಸೀಸ್ ಬರಲ್ಲ. ಹಾಗಾಗಿ ನಾವು ಫಂಗಿಸೈಡ್ ಹಾಕುವಂಥ ಪ್ರಮೇಯ ಬರಲ್ಲ. ಈಗ ನೀವು ಒಂದೂವರೆ ತಿಂಗಳಲ್ಲಿ ನೋಡಿರಬೇಕು ಇದರಲ್ಲಿ ಯಾವ ಥರದ ರೋಗನೂ ನೀವು. ಇಷ್ಟು ಮಳೆ ಇದೆ, ಮಳೆಗೆ ಬರುವಂಥ ರೋಗ ಅದು. ಇಷ್ಟು ಮಳೆ ಇದ್ರೆ ಈ ವರ್ಷ ಅತಿ ಹೆಚ್ಚಿನ ಮಳೆ ಆದರೂ ಕೂಡ ನಮಗೆ ಈ ಸಮಸ್ಯೆ ಬಂದಿಲ್ಲ. ಇದರಲ್ಲಿ ಹೆಲ್ತಿಗೆ ಪ್ರಾಬ್ಲಮ್ ಆಗೋಂಗೆ ಯಾವುದೇ ಪೆಸ್ಟಿಸೈಡ್ ಯೂಸ್ ಮಾಡೋದೇ ಇಲ್ಲ. ಇದರಲ್ಲಿ ಹೆಲ್ತಿಗೆ ಸಂಬಂಧಪಡುವಂಥದ್ದು ಯಾವುದೇ ಪೆಸ್ಟಿಸೈಡ್ ಇದರಲ್ಲಿ ಯೂಸ್ ಮಾಡಲ್ಲ. ಕರೆಕ್ಟ್ ನೀವು ಹೇಳಿದಂಥ ಪಾಯಿಂಟು, ಯಾವ ಪೆಸ್ಟಿಸೈಡು ಬಳಕೆ ಮಾಡಲ್ಲ. ಹಾಗಾಗಿ ನಮಗೆ ಈ ರೈಸೋಮಲ್ಲಿ ಪೆಸ್ಟಿಸೈಡ್ ಬರೋಲ್ಲ, ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟು, ಎಲ್ಲರೂ ಇತ್ತೀಚೆಗೆ ಹೆವಿ ಮೆಟಲ್ಸ್ ಬಗ್ಗೆ ಭಾಳ ಮಾತಾಡ್ತಾ ಇದ್ದಾರೆ. ಲೆಡ್ ಇರುತ್ತೆ, ಅರಿಶಿಣದಲ್ಲಿ ತುಂಬ ಲೆಡ್ ಇದೆ, ಹೌದಲ್ಲ. ಈಗ ಯಾವ ಬೇರಿನ ಜಾತಿಗಳು ಇರ್ತವೆ, ಇವು ಮಣ್ಣಿನಲ್ಲಿರುವಂಥ ಹೆವಿ ಮೆಟಲ್ಸ್, ಕ್ರೋಮಿಯಂ ಇರ್ಬೋದು, ಲೆಡ್ ಇರ್ಬೋದು, ಅದನ್ನು ಹೀರ್ಕೊಳ್ಳೋಂಥ ಗುಣನೂ ಈ ಬೇರುಗಳಿಗೆ ಇರುತ್ತೆ, ಹೌದಲ್ಲ. ಬೇರು ಪದಾರ್ಥ ಇವೆಲ್ಲ. ಸೊ ಹಾಗಾಗಿ ನಾವು ಭೂಮಿಯಲ್ಲಿ, ಯಾವುದೇ ಭೂಮಿಯಲ್ಲಾದರೂ ಇವೆಲ್ಲ ಪದಾರ್ಥ ನ್ಯಾಚುರಲಿ ಇದ್ದೇ ಇರ್ತವೆ. ಸೊ ನಾವು ಈ ಗ್ರೋಯಿಂಗ್ ಮೀಡಿಯಾದಲ್ಲಿ ಏನು ಮಾಡಿದ್ದೀವಿ ಅಂದರೆ ಟೆಸ್ಟಿಂಗ್ ಮಾಡಿದ್ದೀವಿ, ಇದರಲ್ಲಿ ಯಾವುದೂ ಹೆವಿ ಮೆಟಲ್ಸ್ ಇಲ್ಲ ಅಂತ ದೃಢಕರ ಮಾಡಿ ಆಮೇಲೆ ನಾವು ಈಗ ಇದರಲ್ಲಿ ಬೆಳೆಸ್ತಾ ಇದ್ದೀವಿ. ಹೀಗಾಗಿ ಬರುವಂಥ ಅರಿಶಿಣದಲ್ಲಿ ಹೆವಿ ಮೆಟಲ್ಸ್ ಇರಲ್ಲ. ಅಷ್ಟೇ ಅಲ್ಲ, ನಾವು ಹಾಕ್ತಾ ಇರುವಂಥ ಗೊಬ್ಬರ ಮತ್ತು ಏನೇ ಆರ್ಗ್ಯಾನಿಕ್ ಪೆಸ್ಟಿಸೈಡಲ್ಲೂ ಕೂಡ ಹೆವಿ ಮೆಟಲ್ಸ್ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟು ಆಮೇಲೆ ಅದನ್ನು ನಾವು ಅಪ್ಲೈ ಮಾಡ್ತೀವಿ. ಸೊ ನಾವು ಕ್ವಾಲಿಟಿ ಕಂಟ್ರೋಲ್ ಏನು ಮಾಡುತ್ತೀವಲ್ಲ ಅದು ಸಾಧ್ಯತೆ ಉಂಟು. ಎರಡನೇದು, ಇದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅದರಿಂದ ಈ ವರ್ಷ ತುಂಬ ಮಳೆಯಾಗಿ ಭಾಳ ಜನರದ್ದೆಲ್ಲ ರೋಗ ಬಂದು ಕೊಳೆತೋಗಿ ಹಾಳಾಗಿದೆ. ಸೊ ರೈತನಿಗೆ ಏನಾಗಿದೆ, 3 ವರ್ಷದಲ್ಲಿ 1 ವರ್ಷ ಒಳ್ಳೆ ಬೆಳೆ ಬರುತ್ತೆ ಅಲ್ವಾ. 2 ವರ್ಷ ರೇಟಾರು ಇರಲ್ಲ, ಇಲ್ಲಾಂದರೆ ಬೆಳೆನಾರು ಇರಲ್ಲ, ಮಳೆನೂ ಆಗಲ್ಲ, ಮಳೆಯಾಗಿ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, 3 ವರ್ಷನೂ ನಾವು ಒಳ್ಳೆ ಬೆಳೆ ತೆಗಿಬೇಕು ಅನ್ನೋದಕ್ಕೋಸ್ಕರ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಮಾಡಿದ್ದೀವಿ. ಹಾಗೆ ರೇನ್ ಗಾರ್ಡ್ ಕೂಡ ಮಾಡಿದ್ದೀವಿ. ನೀವು ಮೇಲೆ ನೋಡಿದರೆ ಮಳೆ ನೀರು ಇದರಿಂದ ಹೋಗ್ಬಿಟ್ಟು ಅಲ್ಲಿ ನೀವು ಕೆರೆ ಮಾಡಿದ್ರಲ್ಲಿ ಕೃಷಿ ಹೊಂಡ ಅಂತ, ಆಮೇಲೆ ಹೋಗೋಣ ಕೃಷಿ ಹೊಂಡದ ಹತ್ರ. ಕೃಷಿ ಹೊಂಡ ತುಂಬ್ಕೊಂಡ್ಬಿಟ್ಟಿದೆ, ನಿನ್ನೆ ಮಳೆಗೆ ಫುಲ್ ಆಗಿಬಿಟ್ಟಿದೆ. ನಿನ್ನೆ ಜಾಸ್ತಿ ಮಳೆ, ಹಾಗಾಗಿ ಆ ಕೃಷಿ ಹೊಂಡನೂ ತುಂಬ್ಕೊಂಡಿದೆ. ಸೊ ಇದರಲ್ಲಿ ಏನಾಗುತ್ತೆ, ಮೂರನೇದಂದರೆ ನಾವು ಇದು ಕೊಡುವಂಥ ಹೈಡ್ರೋಫೋನಿಕ್ಸಲ್ಲಿ ಇದು ಗೊಬ್ಬರ ಏನು ಹನಿ ಬಿಡ್ತೀವಿ, ದಿನಕ್ಕೆ ಇಷ್ಟೇ ಡೋಸು, ದಿನಕ್ಕೆ 50 ml 60 ml ನೀರು ಕೊಡ್ತೀವಿ. ಅದಕ್ಕೆ ಬೇಕಾದಂಥ ಪೌಷ್ಟಿಕಾಂಶತೆ ಎಷ್ಟು ಬೇಕೋ ದಿನಕ್ಕೆ ಅಷ್ಟೇ ಕೊಡ್ತೀವಿ. ಹಾಗೆ ಕೊಡೋದ್ರಿಂದ ಏನಾಗುತ್ತೆ, ಗಿಡ ಸಮೃದ್ಧಿಯಾಗಿ ಬೆಳುತ್ತೆ, ಸ್ಟ್ರೆಸ್ ಇರಲ್ಲ. ಹಾಗಾಗಿ ಅದು ಕೊಡಬೇಕಾದಂಥ ಕುರ್ಕುಮಿನ್ ಅಂತ ಏನಂತೀವಲ್ಲ, ಅರಿಶಿಣದಲ್ಲಿ ಕುರ್ಕುಮಿನ್ ಅನ್ನೋ ಒಂದು ನ್ಯೂಟ್ರಿಷನಲ್ ಪದಾರ್ಥ, ಆ ಪದಾರ್ಥ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಬೆಳೆಸಲಿಕ್ಕೆ ಸಾಧ್ಯ ಉಂಟು, ಯಾಕಂದ್ರೆ ನಮ್ಮ ಕಂಟ್ರೋಲಲ್ಲಿರುತ್ತೆ. ವಾತಾವರಣ ನಮ್ಮ ಕಂಟ್ರೋಲಲ್ಲಿದೆ, ಪ್ಲಸ್ ಬೆಳೆ ಗೊಬ್ಬರ ಕೊಡಲಿಕ್ಕೂ ನಮ್ಮ ಕಂಟ್ರೋಲಲ್ಲಿದೆ. ಹಾಗಾಗಿ ಇದು ಆ 9 ತಿಂಗಳು ಬೆಳೆ ಅಂದರೆ 250 ದಿವಸನೂ ಕಂಟಿನ್ಯೂಸ್ ಬೆಳೀತಾನೇ ಇರುತ್ತೆ ಗಿಡ. ದಿನನಿತ್ಯ ಗ್ರೋತ್ ನೋಡ್ತಾ ಹೋಗ್ತೀವಿ. ಹಾಗಾಗಿ ನಾವು ಹೆಚ್ಚಿನ ಬೆಳೆ ನೋಡ್ತೀವಿ ಇಲ್ಲಿ ಕಂಪೇರ್ ಟು ಸಾಯಿಲಲ್ಲಿ. ಒಂದು ಆರೋಗ್ಯವಾದಂಥ ಬೆಳವಣಿಗೆ ನಾವು ನೋಡಲಿಕ್ಕೆ ಸಾಧ್ಯ. ಸರ್, ಈ ಅರಿಶಿನ, ಈ ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ಬೆಳೆದಿರೋ ಅರಿಶಿನ ಯಾವ ಬ್ರ್ಯಾಂಡಲ್ಲಿ ನೀವು ಗ್ರಾಹಕರಿಗೆ ಕೊಡ್ತಾ ಇದ್ರಿ? ನಾವು ಇದರಲ್ಲಿ ಕುರ್ಕುಮ್ಯಾಕ್ಸ್ ಅಂತ, ಮ್ಯಾಕ್ಸಿಮಮ್ ಕುರ್ಕುಮಿನ್ ಅನ್ನೋ ಒಂದು ಬರಲಿ ಅಂತ
ಕುರ್ಕುಮ್ಯಾಕ್ಸ್ ಅಂತ ಮಾಡ್ತಾ ಇದ್ದೀವಿ. ಇದು ಗೋಲ್ಡ್ ಸ್ಟ್ಯಾಂಡರ್ಡ್ ಟರ್ಮರಿಕ್ ಅಂತ ಹೇಳ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಹೈ ಕುರ್ಕುಮಿನ್ ಕಂಟೆಂಟ್ ಮೋರ್ ದೆನ್ 5% ಕುರ್ಕುಮಿನಾಯ್ಡ್ಸ್. ಸೊ ಯಾರು ಯೂಶಲಿ ನಾವು ಮಾರ್ಕೆಟಲ್ಲಿ ಸಿಗೋದು ಈ ಕುರ್ಕ್ಯುಮಿನಾಯ್ಡ್ಸ್ ಬಗ್ಗೆ ಮಾತಾಡಲ್ಲ, ಬರೀ ಪ್ಯೂರ್ ಅರಿಶಿನ ಆರ್ಗ್ಯಾನಿಕ್ ಅರಿಶಿನ ಅಂತಾರೆ ಹೊರತು ಅದರಲ್ಲಿ ಇರುವಂಥ ಪೌಷ್ಟಿಕಾಂಶತೆ ಎಷ್ಟಿದೆ ಅಂತ ಯಾರೂ ಹೇಳಲ್ಲ. ನಾವು ಮಾಡೋದ್ರಲ್ಲಿ ಏನಿದೆ, ಇದು ಪೌಷ್ಟಿಕಾಂಶ ಗ್ರಾಹಕರಿಗೆ ಹೈಯರ್ ಕಂಟೆಂಟ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂದರೆ ಅರಿಶಿನದಿಂದ ಏನು ಗುಣಧರ್ಮಗಳು ಒಳ್ಳೆ ಗುಣಧರ್ಮ ಬರಬೇಕು, ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿ ಇನ್ಫ್ಲಮೇಟ್ರಿ ಅವೆಲ್ಲವೂ ಇದರಲ್ಲಿ ಬರುತ್ತೆ. ಪ್ಲಸ್ ನೋ ಹೆವಿ ಮೆಟಲ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್. ಇದು ಟೆಸ್ಟ್ ಸರ್ಟಿಫಿಕೇಟ್ ಕೂಡ. ನೀವು ಅಕಸ್ಮಾತ್ ಇದನ್ನು ಸ್ಕ್ಯಾನ್ ಮಾಡಿದರೆ, ಈ ಕಡೆ ನೋಡಿ, ಇಲ್ಲಿ ಸ್ಕ್ಯಾನ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಸ್ಕ್ಯಾನ್ ಮಾಡಿದರೆ ಅದು ನಿಮ್ಗೆ ಟೋಟಲಾಗಿ ಸ್ಕ್ಯಾನ್ QR ಕೋಡ್ ಫಾರ್ ಟ್ರೇಸಬಿಲಿಟಿ. ಇದನ್ನು ಏನು ಔಷಧಿ ಹಾಕಿದ್ದೀವಿ, ಏನು ಗೊಬ್ಬರ ಹಾಕಿದ್ದೀವಿ, ಯಾವತ್ತು ಹಾಕಿದ್ದೀವಿ, ಎಷ್ಟು ಹಾಕಿದ್ದೀವಿ, ಆಮೇಲೆ ರೈತ ಯಾರು, ಯಾವ ಏರಿಯಾದಲ್ಲಿ ಬೆಳೆದಿದ್ದಾರೆ, ಯಾವತ್ತು ಇದಕ್ಕೆ ಬೀಜ ಹಾಕಿದ್ದಾರೆ, ಯಾವತ್ತು ಬೆಳೆ ಬಂತು, ಯಾವತ್ತು ಇದನ್ನು ಸಂಸ್ಕರಣೆ ಮಾಡಿ ನೀವು ಮಾರ್ಕೆಟಿಗೆ ಕಳಿಸಿರಿ, ಫುಲ್ ಇತಿಹಾಸ. ಪ್ಲಸ್ ಇದ್ರ ಟೆಸ್ಟ್ ಸರ್ಟಿಫಿಕೇಟ್, ಲ್ಯಾಬ್ ರಿಪೋರ್ಟ್, ಇದು ಮಾಡಿದ ನಿಜಾನ ಇಲ್ಲ, ಇದರಲ್ಲಿ ಏನಾರು ಹೆವಿ ಮೆಟಲ್ಸ್ ಇತ್ತಾ ಅಥವಾ ಕುರ್ಕುಮಿನ್ ಎಷ್ಟಿತ್ತು, ಇದೆಲ್ಲ ಟೆಸ್ಟಿಂಗ್ ಮಾಡೋದು ಇದರಲ್ಲಿ ಸ್ಕ್ಯಾನ್ ಮಾಡಿದರೆ ನಿಮಗೆ ಟೋಟಲ್ ಗೊತ್ತಾಗುತ್ತೆ. ಸೊ ಹಿಂಗೆ ಮಾಡೋದ್ರಿಂದ ನಮ್ಮದೇನು ಗುರಿ ಅಂದರೆ ಈಗ ಗ್ರಾಹಕರಿಗೆ ದುಡ್ಡು ಕೊಟ್ಟು ತೊಗೊಳುವಂಥ ಗ್ರಾಹಕರಿಗೆ ಅವ್ರೇನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಓ ಅರಿಶಿನ ಒಳ್ಳೆಯದು, ಆದರೆ ನಿಜವಾಗ್ಲೂ ಒಳ್ಳೆಯದಾ, ಇದು ಪ್ರಶ್ನೆ. ಇದರಲ್ಲಿ ಏನೇನಿದೆ ನಮಗೆ ಗೊತ್ತಿಲ್ಲ. ಸೊ ಯಾವಾಗ ನಾವು ಸೇಫ್ ಗಾರ್ಡ್ ಮಾಡಬೇಕು, ತೊಗೊಳುವಂಥ ಗ್ರಾಹಕನ್ನ ಸೇಫ್ ಗಾರ್ಡ್ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ವಿ. ಗ್ರಾಹಕನಿಗೆ ತಾನು ಕೊಟ್ಟಂಥ ಹಣಕ್ಕೆ ನ್ಯಾಯ ಸಿಗಬೇಕು, ನ್ಯಾಯಯುತವಾದಂಥ ಪದಾರ್ಥ ಸಿಗಬೇಕು, ಅದಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾಯಿದ್ವಿ, ಹೌದಲ್ಲ. ಈ ಗ್ರಾಹಕನಿಗೆ ಯಾವತ್ತು ಆರೋಗ್ಯ ಚೆನ್ನಾಗಿರುತ್ತೆ ಅವನು ಇನ್ನೂ ಜಾಸ್ತಿ ಬಳಸ್ತಾನೆ, ವಿಶ್ವಾಸದಿಂದ ಬಳಸ್ತಾನೆ. ಅವಾಗ ಅವನು ಕೇಳ್ತಾನೆ, ನನಗೂ ಕುರ್ಕುಮ್ಯಾಕ್ಸ್ ಕೊಡಿ, ಯಾಕಂದರೆ ಇದು ನಿಜವಾದ ಪದಾರ್ಥ ಇದೆ, ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಸರ್, ಈ ರವೀಶ್ ಅವ್ರ ಪ್ರಾಜೆಕ್ಟ್ಸ್ ನೀವು ಮಾಡಿದ ಮೇಲೆ ಈಸಿ ಗ್ರೋಯಿಂದ ಎಷ್ಟು ಸರಿ ಇಲ್ಲಿ ಬಂದಿದ್ದಾರೆ ಸರ್ ಅಸಿಸ್ಟೆನ್ಸ್ ಕೊಡೋಕ್ಕೆ? ಯೂಶ್ವಲಿ ಬೇರೆ ಕಡೆ ಎಲ್ಲ ಬರೀ ಶೇಡ್ ನೆಟ್ ಮಾಡಿ ಹೋಗ್ಬಿಡ್ತಾರೆ. ನಾವು ಶೇಡ್ ನೆಟ್ ನಿಮ್ದು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದು 2.5 months ಆಯಿತು. ಸೊ ಹೇಗಿದೆ ಈಸಿ ಗ್ರೋಯಿಂದ ಸಪೋರ್ಟ್ ನಿಮಗೆ? ವೀಕ್ಲಿ ಒಂದ್ಸಲಿ ಬಂದು ಕಂಪಲ್ಸರಿ ಬಂದು ಟ್ರೈನಿಂಗ್ ಕೊಡೋದಾಗಲಿ, ನಮ್ಮ ಲೇಬರ್ಗೆ ಪೂರ್ತಿ ಯಾವ್ಯಾವ ಪೆಸ್ಟಿಸೈಡ್ದು ಇದು ಏನು ಸರ್ ನ್ಯೂಟ್ರಿಷನ್ ಎಲ್ಲ ಯಾವ್ದು ಕೊಡಬೇಕೋ ಎಲ್ಲ ಗೈಡ್ ಮಾಡ್ತಾರೆ ಸರ್. ಡೈಲಿ ವಿಡಿಯೋ ಕಾಲಲ್ಲಿ ಅಬ್ಸರ್ವ್ ಮಾಡೇ ಮಾಡ್ತಾರೆ ಸರ್. ಓಕೆ. ಸೊ ಈಸಿ ಗ್ರೋಯಿಂದ ನಿಮಗೆ ಕಂಟಿನ್ಯೂಸ್ ಅಸಿಸ್ಟೆನ್ಸ್ ಸಿಗ್ತಾ ಇದೆ. ಇದು ಹೇಗೆ ಬೆಳಿಬೇಕು, ಆಮೇಲೆ ಯಾವುದು ಡೈಲಿ ಫರ್ಟಿಲೈಸರ್ಸ್ ಯಾವ್ದು ಕೊಡಬೇಕು, ಆರ್ಗ್ಯಾನಿಕ್ ಫರ್ಟಿಲೈಸರ್ಸು, ಬಯೋ ಪೆಸ್ಟಿಸೈಡ್ಸ್ ಯಾವ್ದು ಕೊಡ್ಬೇಕು ಅನ್ನೋದು ನಿಮಗೆ ಸಜೆಷನ್ ಸಿಗ್ತಾ ಇದೆ ಈಸಿ ಗ್ರೋಯಿಂದ. ಅವರು ಐಡಿಯಾಲಜಿ ಮೇಲೆ ಬೆಳೀತಾ ಇರೋದು, ಫುಲ್ ಎಲ್ಲ ಅವರೇ ಐಡಿಯಾ ಕೊಡ್ತಾರೆ. ಓಕೆ. ಆಮೇಲೆ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ಮಂತ್ಲಿ ಒಂದು ಸಿಲ್ ಬರ್ತಾನೆ ಇರ್ತಾರೆ. ಮಂತ್ಲಿ 15 days ಒಂದ್ಸಲಿ ಬಂದು ಎಲ್ಲ ಏನು ಪ್ರಾಬ್ಲಮ್ ಐತೆ ಎಲ್ಲ ಸಾಲ್ಟ್ ಔಟ್ ಮಾಡಿ ಇಮಿಡಿಯೇಟ್ ಸಾಲ್ವ್ ಮಾಡ್ತಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಇದಕ್ಕೋಸ್ಕರ. ಓಕೆ ಸರ್.